ಪಾಂಗಳ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ. ಪಾಂಗಳ ಸಂಘರ್ಷಕ್ಕೆ ಸಂಬಂಧಪಟ್ಟ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ವಿಡಿಯೋಗಳ ಪೈಕಿ ಯಾವ ವಿಡಿಯೋದಲ್ಲಿ ಕಾಣಿಸಿಕೊಂಡಿದ್ದಾರೋ ಅಂತವರಿಗೆ ಢವಢವ ಶುರುವಾಗಿದೆ. ಈಗಾಗಲೇ ಒಂದು ಗುಂಪು 70ಕ್ಕೂ ಹೆಚ್ಚು ಜನರ ಮೇಲೆ ದೂರನ್ನು ದಾಖಲು ಮಾಡಿದೆ. ಫೈಂಡ್ ಔಟ್ ಮಾಡಲಾಗದ ವ್ಯಕ್ತಿಗಳ ಹಿನ್ನೆಲೆ ಪತ್ತೆಗೆ ಕ್ರಮ. 2 ಗುಂಪುಗಳಿಂದಲೂ ಕೂಡ ದೂರು ಪ್ರತಿ ದೂರಿಗೆ ಎಲ್ಲ ತರಹದ ಸಿದ್ಧತೆಗಳು ಕೂಡ ನಡೀತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸೌಜನ್ಯ ಪರ ಹೋರಾಟಗಾರರಿಂದ ವಿಡಿಯೋ ತಲಾಶ್. ಯಾರಾದರೂ ಸ್ಥಳೀಯರಿದ್ದಾರಾ, ಗೊತ್ತಿರುವವರಿದ್ದಾರಾ? ನಾವು ಕಾನೂನು ನಿಯಮ ಮೀರಿಲ್ಲ ಅಂತಿರುವ ಹೋರಾಟಗಾರರು, ನಿಯಮ ಮೀರಿದವರ ವಿರುದ್ಧ, ನಿಯಮ ಮೀರಿ ಹಲ್ಲೆ ಮಾಡಿದವರ ದಾಖಲೆ ಇದೆ ಎಂದು ದೂರಿಗೆ ಸಿದ್ಧತೆ. ಈಗಾಗಲೇ ವೈರಲ್ ಆದ ವಿಡಿಯೋಗಳಲ್ಲಿದ್ದಾರೆ ಅನೇಕ ಸ್ಥಳೀಯ ನಿವಾಸಿಗಳು. ಹಲ್ಲೆ ಮಾಡಿದವರಿಗೆ ಕಾನೂನಿನ ಏಟು ಕೊಡೋದಕ್ಕೆ ಎಲ್ಲ ತರಹದ ಸಿದ್ಧತೆಗಳು ನಡೀತಾ ಇದೆ. 2 ಗುಂಪಿನಿಂದ ಆ ವಿಡಿಯೋದಲ್ಲಿ ಕಾಣಿಸಿಕೊಂಡವರಿಗೆ ಈಗ ಢವಢವ ಶುರುವಾಗಿದೆ. ಮತ್ತೊಂದು ಮಾಹಿತಿ ಏನಂತ ಹೇಳಿದ್ರೆ, ಆ ವಿಡಿಯೋದಲ್ಲಿ ಕಾಣಿಸಿಕೊಂಡ 70ಕ್ಕೂ ಹೆಚ್ಚು ಜನರ ಮೇಲೆ ಈಗಾಗಲೇ ಏನೋ ದೂರು ಕೂಡ ದಾಖಲಾಗಿದೆ. ಅವರು ಕಾಣಿಸುತ್ತಿಲ್ಲ ಊರಲ್ಲಿ ಅನ್ನೋ ಮಾತು ಕೂಡ ಇದೆ. ನೋಡಿ, ಪಾಂಗಳ ಸಂಘರ್ಷ ನಿಜಕ್ಕೂ ಕೂಡ ಯಾರೂ ನಿರೀಕ್ಷೆ ಮಾಡಿರದಂತಹ ಒಂದು ಘಟನೆ ಅದು. ಏಕಾಏಕಿ ಒಂದು ಗುಂಪು ಬರುತ್ತೆ, ವಿಡಿಯೋ ಮಾಡ್ತಿದ್ದವರ ಮೇಲೆ ಎರಗಿ ಬೀಳುತ್ತೆ, ಅವರನ್ನು ಅತ್ಯಂತ ಪೈಶಾಚಿಕವಾಗಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸೋದಕ್ಕೂ ಮುಂದಾಗ್ತಾರೆ. ಆ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗುತ್ತೆ. ಅದಾದ ನಂತರ ಈ ಸೌಜನ್ಯ ಪರ ಹೋರಾಟಗಾರರು ಯಾರಿದ್ದಾರೋ ಅವರು 70ಕ್ಕೂ ಹೆಚ್ಚು ಜನರ ಮೇಲೆ ದೂರನ್ನು ದಾಖಲು ಮಾಡಿದ್ರು. ವಿಡಿಯೋದಲ್ಲಿ ಯಾರ್ಯಾರು ಕಾಣಿಸಿಕೊಂಡಿದ್ದಾರೋ ಸ್ಥಳೀಯ ಪರಿಚಿತ ವ್ಯಕ್ತಿಗಳ ವಿರುದ್ಧ ದೂರು ದಾಖಲಾಯಿತು. ಆದರೆ ಒಂದಷ್ಟು ಜನರ ಚಹರೆ ಕೆಲವರಿಗೆ ಪರಿಚಯ ಇಲ್ಲ. ಇವರು ಸ್ಥಳೀಯರನ್ನ ಅಥವಾ ಬೇರೆ ಕಡೆಯಿಂದ ಬಂದಿದ್ರ? ಸೊ ಹೀಗೆ ಬಿಟ್ಟು ಹೋಗಲಾಗಿರುವ ಅಂತಹವರ ವಿರುದ್ಧ ಈಗ ದೂರನ್ನು ದಾಖಲು ಮಾಡೋದಕ್ಕೆ ಒಂದಷ್ಟು ದಾಖಲೆಗಳನ್ನು ಕೂಡ ಅವರು ಸಂಗ್ರಹಿಸುವಂತಹ ಪ್ರಯತ್ನದಲ್ಲಿದ್ದಾರೆ ಸೌಜನ್ಯ ಪರ ಹೋರಾಟಗಾರರು. ಸೊ ಫೈಂಡ್ ಔಟ್ ಮಾಡದ ಒಂದಷ್ಟು ಜನರ ವಿರುದ್ಧವೂ ಕೂಡ ದೂರು ಕೊಡೋದಕ್ಕೆ ಪ್ಲ್ಯಾನನ್ನು ಮಾಡಿಕೊಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ದೂರು ಕೇವಲ ಒಂದು ಕಡೆಯಿಂದ ಮಾತ್ರ ಆಗ್ತಾ ಇರೋದಲ್ಲ, ಪ್ರತಿ ದೂರು ಇನ್ನೊಂದು ಗುಂಪು ಯಾರು ದಾಳಿ ಮಾಡಿದ್ರು ಅವರು ಕೂಡ ನಾವು ಕಾನೂನು ಮೀರಿಲ್ಲ, ಕಾನೂನು ಮೀರಿದವರ ವಿರುದ್ಧ ನಾವು ಕೂಡ ದೂರು ಕೊಡ್ತೀವಿ ಅಂತ ಹೇಳಿ ಅವರು ಕೂಡ ಎಲ್ಲ ತರಹದ ಸಿದ್ಧತೆಯಲ್ಲಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಸೊ ಆ ವಿಡಿಯೋದಲ್ಲಿ ಕಾಣಿಸಿಕೊಂಡವರಿಗೆ ಢವಢವ ಶುರುವಾಗಿದೆ. ಪಾಂಗಳ ಸಂಘರ್ಷಕ್ಕೆ ಇದು ಒಂದು ತರಹದ ಟ್ವಿಸ್ಟು. ಈಗಾಗಲೇ 70ಕ್ಕೂ ಹೆಚ್ಚು ಜನರ ಮೇಲೆ ದೂರು ದಾಖಲಾಗಿದೆ. ಫೈಂಡ್ ಔಟ್ ಮಾಡಲಾಗದ ವ್ಯಕ್ತಿಗಳ ಹಿನ್ನೆಲೆ ಪತ್ತೆಗೆ ಕ್ರಮ. 2 ಗುಂಪುಗಳಿಂದಲೂ ಕೂಡ ದೂರು ಪ್ರತಿ ದೂರಿಗೆ ಎಲ್ಲ ತರಹದ ಸಿದ್ಧತೆ. ಗುಂಪು ಕಟ್ಟಿ ಹೊಡೆಯಲು ಬಂದಿದ್ದಾರೆ ಎಂಬ ಆರೋಪ ಸೌಜನ್ಯ ಪರ ಹೋರಾಟಗಾರರಿಂದ ವಿಡಿಯೋ ತಲಾಶ್ ಆಗ್ತಾ ಇದೆ. ಆ ವಿಡಿಯೋದಲ್ಲಿ ಗುರುತು ಪರಿಚಯ ಇದ್ದವರು ಏನಾದರೂ ಅವರ ವಿರುದ್ಧ ದೂರು ಈವರೆಗೂ ದಾಖಲಾಗದೇ ಇದ್ದರೆ ಮತ್ತೊಮ್ಮೆ ದಾಖಲು ಮಾಡೋದಕ್ಕೆ ಪ್ರಯತ್ನ. ನಾವು ಕಾನೂನು ನಿಯಮ ಮೀರಿಲ್ಲ ಅಂತಿರುವಂಥ ಹೋರಾಟಗಾರರು ನಿಯಮ ಮೀರಿ ಹಲ್ಲೆ ಮಾಡಿದವರ ದಾಖಲೆ ಇದೆ ಎಂದು ದೂರಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ವೈರಲ್ ಆದ ವಿಡಿಯೋಗಳಲ್ಲಿದ್ದಾರೆ ಅನೇಕ ಸ್ಥಳೀಯ ನಿವಾಸಿಗಳು. ಹಲ್ಲೆ ಮಾಡಿದವರಿಗೆ ಕಾನೂನಿನ ಏಟು ಕೊಡೋದಕ್ಕೆ ದೂರು ಪ್ರತಿ ದೂರುಗಳ ಮುಖಾಂತರವಾಗಿ 2 ಕಡೆಯವರು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.